ಪರಂಗಿಪೇಟೆಯ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದಿಗಂತ್ ನಾಪತ್ತೆ ಬಗ್ಗೆ ಬಂಟ್ವಾಳ ಪೊಲೀಸರಿಂದ ಅಫಿಡವಿಟ್ ಸಲ್ಲಿಕೆಯಾಗಿದೆ. ದಿಗಂತ್ ಪತ್ತೆಯಾದ ಬಗ್ಗೆ ಹಾಗೂ ದಿಗಂತ್ ಹೇಳಿಕೆಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅಲ್ಲಿ ದಿಗಂತ್ ಹೇಗೆ ಸಿಕ್ಕದ, ದಿಗಂತ್ ಏನು ಹೇಳ್ತಾ ಇದ್ದಾನೆ, ಇವೆರಡನ್ನೂ ಕೂಡ ಇಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಅವರು ಬಂಟ್ವಾಳ ಪೊಲೀಸರು. ಏನೇನು ಮಾತಾಡ್ತಾ ಇದ್ದಾನೆ ಇವನು ಅಂತ. ಮನೆಗೆ ಹೋಗಲಿಕ್ಕೆ ಇವತ್ತಿಗೂ ಈ ಕ್ಷಣಕ್ಕೂ ದಿಗಂತ್ ಒಪ್ಕೊಳ್ತಾ ಇಲ್ಲ. ಸೊ ಇವ್ನು ಮನೆಗೆ ಹೋಗೋಕ್ಕೆ ಒಪ್ಕೊಳ್ತಾ ಇಲ್ಲ ಸ್ವಾಮಿ ಅಂತ ಕೂಡ ಕೋರ್ಟ್ ಗಮನಕ್ಕೆ ಇಲ್ಲಿ ವಕೀಲರು ಒಂದು ಕಡೆ ತಂದಿದ್ದಾರೆ. ಪರೀಕ್ಷೆ ಭಯದಿಂದ ತಾನಾಗಿಯೇ ಹೋಗಿದ್ದಾಗಿ ವಿಚಾರಣೆ ವೇಳೆ ಹೇಳ್ಕೊಂಡಿದ್ದಾನೆ. ನನ್ನನ್ನು ಯಾರೂ ಕಿಡ್ನಾಪ್ ಮಾಡಲಿಲ್ಲ, ಯಾರೂ ಕೂಡ ಅಪಹರಣ ಮಾಡಲಿಲ್ಲ ನನ್ನನ್ನು. ನನಗೆ ಪರೀಕ್ಷೆದು ಭಯ ಇತ್ತು, ಮನೆಯಲ್ಲಿ ಹಿಂಸೆ ಇತ್ತು ನನಗೆ, ಹಾಗಾಗಿ ನಾನು ಹೋಗ್ಬಿಟ್ಟೆ, ಮನೆ ಬಿಟ್ಟು ಹೋದೆ ಎನ್ನುವ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಯಾವುದೇ ಅಧಿಕೃತ ಅಥವಾ ಅನಧಿಕೃತ ಬಂಧನಕ್ಕೆ ನಾನು ಒಳಗಾಗೇ ಇರಲಿಲ್ಲ, ನನ್ನ ಯಾರೂ ಎತ್ಕೊಂಡು ಹೋಗಿರಲಿಲ್ಲಪ್ಪ, ಯಾರೂ ನನ್ನ ಕಿಡ್ನ್ಯಾಪ್ ಮಾಡಿರಲಿಲ್ಲ, ನನ್ನ ಯಾರೂ ಅನಧಿಕೃತವಾಗಿ ಬಂಧನ ಮಾಡಿರಲಿಲ್ಲ ಅಂತ ಕೂಡ ಈ ಒಂದು ವರದಿಯಲ್ಲಿ ಹೇಳಲಾಗಿದೆ. ಅಂದರೆ ಇಡೀ ಈ ಒಂದು ಕತೆ ಏನೋ ಕಿಡ್ನ್ಯಾಪ್ ಆಗಿಬಿಟ್ಟಿದ್ದಾನೆ ಬಾಲಕ, ಹಾಗೆ ಹೀಗೆ ಅಂತೆಲ್ಲ ಮಾಹಿತಿ ಇತ್ತಲ್ಲ, ಇವನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಈ ಒಂದು ವರದಿ ಹೇಳ್ತಾ ಇರೋದು. ಯಾರು ಎತ್ಕೊಂಡು ಹೋಗಿಲ್ಲ, ಇವನನ್ನು ಕಾರಲ್ಲಿ ತೊಗೊಂಡು ಹೋಗಿಲ್ಲ, ಆಟೋದಲ್ಲಿ ಕಿಡ್ನ್ಯಾಪ್ ಮಾಡಿಲ್ಲ, ಬಸ್ಸಲ್ಲಿ ಕಿಡ್ನ್ಯಾಪ್ ಮಾಡಿಲ್ಲ, ರೈಲಲ್ಲಿ ಕಿಡ್ನ್ಯಾಪ್ ಮಾಡಿಲ್ಲ, ಇವನು ಹೋಗಿದ್ದಾನೆ. ಏನಪ್ಪ ಕಾರಣ ಅಂದರೆ ನನಗೆ ಪರೀಕ್ಷೆ ಭಯ ಇತ್ತು, ನನಗೆ ಪರೀಕ್ಷೆ ತುಂಬ ಟೆನ್ಷನ್ ಆಗಿಬಿಡ್ತು, ಹಾಗಾಗಿ ನಾನು ಹೊರಟುಬಿಟ್ಟೆ. ಈ ವೇಳೆ ಆಯಿತು, ಏನೋ ಒಂದು ಆಗಿದೆ, ಮಗನನ್ನು ಕಳಿಸ್ಕೊಟ್ಬಿಡಿ, ಈಗ ಮಗನನ್ನು ಕಳಿಸ್ಕೊಟ್ಬಿಡಿ ಅಂತ ಪೋಷಕರು ಹೇಳಿದ್ರೆ, ಪರೀಕ್ಷೆ ಬರೆಯೋದಕ್ಕೆ ಒಂದು ಅವಕಾಶ ಕೊಡಿ ಅವನಿಗೆ ಅಂತ ಪೋಷಕರ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇವನಂತೂ ಮನೆಗೆ ಹೋಗಕ್ಕೆ ರೆಡಿ ಇಲ್ಲ ದಿಗಂತ್. ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಮನೆಗಂತೂ ಬರಲ್ಲ ಅಂತಿದ್ದಾನೆ. ಅಂದರೆ ಪರೀಕ್ಷೆ ವಿಚಾರ ಇಷ್ಟೊಂದು ಟಾರ್ಚರ್ ಆಗಿಬಿಟ್ಟಿತ್ತ ಮನೆಯಲ್ಲಿ, ಗಂಭೀರವಾದಂಥ ವಿಚಾರ. ನೋಡಿ, ಪೋಷಕರು ಏನಾದರೂ ಟಾರ್ಚರ್ ಮಾಡಿಬಿಟ್ರೆ ಮಗ ಜಾಸ್ತಿ ಮಾರ್ಕ್ಸ್ ತೆಗೆದು ಬಿಡ್ತಾನ, ಅವನ ಬುದ್ಧಿ ವಿಕಸಿತ ಆಗಿಬಿಡುತ್ತಾ? ಅವನು ಪ್ರತಿಯೊಬ್ಬನಿಗೂ ಒಂದು ಸಾಮರ್ಥ್ಯ ಅಂತ ಇರುತ್ತೆ ರೀ. ಒಂದು ಎಕ್ಸಾಮ್ನ ಯಾರೂ ಕೂಡ ಒಂದು ಭೂತ ಥರ ಟ್ರೀಟ್ ಮಾಡಬೇಡಿ. ಎಕ್ಸಾಮ್ ಒಂದು ಭೂತ ಮಾಡಬೇಡಿ ಮಕ್ಕಳಿಗೆ. ಎಕ್ಸಾಮ್ ಒಂದು ಸಿಸ್ಟಮ್ ಏನು ಮಾಡಿದೆ, ಒಂದಷ್ಟು ಪಾಠಗಳನ್ನು ಬರೆದು ಈ ಪಾಠಗಳನ್ನು ಯಾರು ಚೆನ್ನಾಗಿ ಬರೀತಾರೋ ಅವನೇ ಬುದ್ಧಿವಂತ ಅಂತ ಒಂದು ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿಬಿಟ್ಟಿದೆ. ವ್ಯವಸ್ಥೆ ನಿಜ ಅಲ್ವಾ? 100ಕ್ಕೆ 100 ತೊಗೊಂಡ್ರೆ ತುಂಬ ಬುದ್ಧಿವಂತ, 196 ತೊಗೊಂಡ್ರೆ ಇವನು ಸ್ವಲ್ಪ ಆವ್ರೇಜ್ ಪರವಾಗಿಲ್ಲ, 100ಕ್ಕೆ 75 ತೊಗೊಂಡ್ರೆ ಏನೋ ಪರವಾಗಿಲ್ಲ, 30-35 ತೊಗೊಂಡ್ರೆ ವೇಸ್ಟ್ ಅಂತ. ನೋ, ಇದು ಒಂದು ವ್ಯವಸ್ಥೆ ಇಟ್ಟಿರ್ತಕ್ಕಂಥ ಸ್ಕೇಲ್ ಅಷ್ಟೇ. ಮಗುವಿನ ಮುಂದೆ ಒಂದು ವ್ಯವಸ್ಥೆ ಇಟ್ಟಿರೋ ಒಂದು ಸ್ಕೇಲ್. ಇದರ ಆಚೆಗೆ ಒಂದು ಇನ್ನೇನೋ ಒಂದು ಬುದ್ಧಿಶಕ್ತಿ ಇರಬಹುದಲ್ಲ. ಇದೇ ನಿಜ ಆಗಿದ್ದರೆ SLC ಎಕ್ಸಾಮೇ ಬರೆದಿರೋರು, SLC ಎಕ್ಸಾಮ್ ಬರೆದಿರುವವರು, ಎಷ್ಟೋ ಎಕ್ಸಾಮ್ಗಳಲ್ಲಿ ಫೇಲ್ ಆದವರು ಭಾರತ ರತ್ನ ಆಗಿದ್ದಾರಲ್ರಿ. ಭಾರತ ರತ್ನ ಆಗಿದ್ದಾರೆ ಫೇಲ್ ಆಗಿರೋರು, ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ, ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇನ್ನೇನೋ ಪ್ರತಿಭೆ ಇರುತ್ತೆ, ಏನೋ ಒಂದು ವ್ಯವಸ್ಥೆ ಅಂತ ಮಾಡಿ ಆ ಚೌಕಟ್ಟು ಒಳಗಡೆ 100 ಮಾರ್ಕ್ಸ್ 600 ಮಾರ್ಕ್ಸಲ್ಲಿ ಒಬ್ಬ ಮನುಷ್ಯನನ್ನು 625 ಮಾರ್ಕ್ಸಲ್ಲಿ ಇವನು ಬುದ್ಧಿವಂತ, ಇವನು ದಡ್ಡ, ಇವನು ಪೆದ್ದ, ಇವನು ಕೆಲಸಕ್ಕೆ ಬರೆದಿರೋನು, ಜೊತೆಗೆ ನೆಂಟರಿಷ್ಟರ ಬಳಿಲೂ ಹೇಳ್ಕೋಬೇಕಲ್ಲ, ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳ್ಕೋಬೇಕಲ್ಲ. ಅವ್ನು ನೋಡು ಎಷ್ಟು ಚೆನ್ನಾಗಿ ಓದ್ತಿದ್ದಾನಂತೆ, 100ಕ್ಕೆ 100 ಅಂತೆ ಅವನು, ನೀನು ಇದೆಯಾ ದಂಡಪಿಂಡ, 70 ತೊಗೊಂಡಿದ್ಯಾ ನೀನು, ಹಿಂಗಾದ್ರೆ ಅಷ್ಟೇ. ಅವ್ರು ನೋಡು ಅವ್ರ ಮಗಳು ಡಾಕ್ಟರ್ ಆದ್ಲಂತೆ, ಇವ್ರ ಮಗ ನೋಡು ಇಂಜಿನಿಯರ್ ಆಗ್ಬಿಟ್ನಂತೆ. ಸರಿ, ಅದಕ್ಕೆ ಇವನೇನು ಮಾಡಬೇಕು? ಇವನು ಬೇರೆ ರೀ, ಇವನು ಬೇರೆ. ಎಲ್ಲ ಮಕ್ಕಳು ಈಕ್ವಲ್ಲ, ಎಲ್ಲ ಮಕ್ಕಳು ಒಂದೇ ಸ್ಕೇಲ, ಎಲ್ಲರ ಬುದ್ಧಿಮತ್ತೆ ಒಂದೇ ಥರ ಇರುತ್ತಾ? ಈ ಬುದ್ಧಿಮತ್ತೆಗೆ ನೀವೊಂದು ಚೌಕಟ್ಟು ಹಾಕಿದ್ದೀರಿ ಅಷ್ಟೇ. ಇದರಲ್ಲಿ ತೊಗೊಂಡ್ರೆ ನೀನು ಸೂಪರ್ ಅಂತ ಹೇಳಿ, ನಿಮ್ಮ ಬಳಿ ಇನ್ನೇನು ಸ್ಕೇಲೇ ಇಲ್ಲ ನಿಮ್ಮ ಬಳಿಯಲ್ಲಿ. ಪ್ರತಿ ಮಗುವಿಂದ ಒಂದು ಪ್ರತಿಭೆ ಇರುತ್ತಲ್ಲ, ಆ ಪ್ರತಿಭೆಗೆ ಪ್ರೋತ್ಸಾಹಿಸುವಂಥ ಒಂದು ಸ್ಕೇಲ್ ಈ ವ್ಯವಸ್ಥೆಯಲ್ಲೇ ಇಲ್ಲ ರೀ. ಏನು ಮಾಡೋಣ ಅದಕ್ಕೀಗ? ಸ್ಕೂಲ್ ಅಲ್ಟಿಮೇಟು, SLC ಅಲ್ಟಿಮೇಟ್, SLCವರೆಗೂ SLC ದೊಡ್ಡದು ಅಂತಾರೆ, PUC ಬಂದಾಗ PUC ದೊಡ್ಡದು ಅಂತಾರೆ, ಎಂಜಿನಿಯರ್ ಬಂದಾಗ ಎಂಜಿನಿಯರ್ ದೊಡ್ಡದು ಅಂತಾರೆ, ಡಾಕ್ಟ್ರ್ ದೊಡ್ಡದು ಅಂತಾರೆ. ಆಮೇಲೆ ನೋಡಿದ್ರೆ ಎಂಜಿನಿಯರ್ ಮಾಡೋರಿಗೆ 15,000 ಸಂಬಳಕ್ಕೆ ಬಾಪ ಅಂತಾರೆ. ನಿಜ ತಾನೇ ಇದು? ಒಂದು ಮೆಡಿಕಲ್ ಸೀಟ್ಗೆ 2 ಕೋಟಿ 3 ಕೋಟಿ ಖರ್ಚು ಮಾಡ್ತಾರೆ ಈ ದೇಶದಲ್ಲಿ. 3 ಕೋಟಿ 4 ಕೋಟಿ ಡಾಕ್ಟ್ರ್ ಆಗ್ತಾರೆ ಅವರು. ಆದಮೇಲೆ ಎಲ್ಲಿಂದ ವಸೂಲಿ ಮಾಡಬೇಕು 5 ಕೋಟಿನ? ಮತ್ತು ಅದೇ ಜನಗಳಿಂದನೇ ವಸೂಲಿ ಮಾಡಬೇಕು. ಏನೋ ಸಣ್ಣ ಕೈ ನೋವು ಅಂದರೆ ಅದು ಆಪ್ರೇಷನ್ ಮಾಡಬೇಕು, ಇದಕ್ಕೆ 4 ಲಕ್ಷ ಆಗುತ್ತೆ, ದಾರಿ ಇಲ್ಲ. ಅವರನ್ನು ನೀವು 5 ಕೋಟಿ ಕೊಟ್ಟು ನೀವ್ಯಾಕೆ ಅವ್ರಿಗೆ ಓದಿಸಿದ್ರಿ? ಸೊ ಈ ಪರೀಕ್ಷೆಗಳಲ್ಲಿ ಈ ಥರದ್ದು ಒತ್ತಡ ಹಾಕಿ ಮಕ್ಕಳು ನೋಡಿ ಇವತ್ತಿಗೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದಿದ್ದಾರೆ. ಮನೆ ಬಿಟ್ಟು ಹೋಗೋದು ನಾನು ಸರಿ ಅಂತ ಇಲ್ಲಿ ವಾದ ಮಾಡ್ತಾ ಇಲ್ಲ. ಮಕ್ಕಳ ಮೇಲೆ ಆ ಥರ ಒತ್ತಡ ಮಾಡೋದು ತಪ್ಪಲ್ವಾ? ಫಸ್ಟು ಕಂಪ್ಯಾರಿಸನ್ ನಿಲ್ಲಿಸಿ. ಪಕ್ಕದ ಮನೆಯವನು ನೋಡು, ನೆಂಟರ ಮಗ ನೋಡು, ಚಿಕ್ಕಪ್ಪನ ಮಗ ನೋಡು, ಅತ್ತೆ ಮಗಳು ನೋಡು, ದೊಡ್ಡಪ್ಪನ ಮಗ ನೋಡು, ಅವನು ನೋಡು, ಇವನು ನೋಡು ರೀ. ಇವನೊಂದು ಇಂಡಿವಿಜುವಲ್ ರೀ, ನಿಮ್ಮ ಮಗನೋ ಮಗಳು ಅವನೊಂದು ಇಂಡಿವಿಜುವಲ್. ಅವನಿಗೇನೋ ಪ್ರತಿಭೆ ಇರುತ್ತೆ.
ಯಾವತ್ತನ ಗುರ್ಸೋ ಕೆಲಸ ಮಾಡಿದ್ದೀರಾ? ಯಾರೋ ಫಿಕ್ಸ್ ಮಾಡ್ತಾರೆ 625 ಮಾರ್ಕ್ಸ್. ಈ 625 ಮಾರ್ಕ್ಸಲ್ಲಿ ಕಮ್ಮಿ ಬಂದುಬಿಟ್ಟ ಅಂದರೆ ಅವನು ವೇಸ್ಟ್ ಅಂತಾನ? ಹಾಗಾದರೆ ಇದೇ ನಿಜ ಆಗಿದ್ದರೆ ಈ ಪ್ರಪಂಚದಲ್ಲಿ ಅಚೀವ್ ಮಾಡಿರೋ ಎಲ್ಲರದ್ದು ಮಾರ್ಕ್ಸ್ ಕಾರ್ಡ್ ಒಮ್ಮೆ ತೆಗೆದು ನೋಡ್ರಿ. ಥಾಮಸ್ ಆಲ್ವಾ ಎಡಿಸನ್ 1000ನೇ ಬಾರಿಗೆ 1000ನೇ ಬಾರಿಗೆ ಅವನು ಬಲ್ಬ್ ಕಂಡುಹಿಡಿತಾನೆ ಅವನು. ಥಾಮಸ್ ಆಲ್ವಾ ಎಡಿಸನ್ ಫಿಲಮೆಂಟ್ಗೆ ತಲೆ ಕೆಡಿಸ್ಕೊಳ್ತಾನೆ ಅವನು. ಫಿಲಮೆಂಟು ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಅದು ಟಂಗಸ್ಟನ್ ಬಳಸ್ತಾನೆ ಅದಕ್ಕೆ, ಬಲ್ಬ್ಗೆ ಕಂಡುಹಿಡ್ತಾನೆ. ಅವನನ್ನು 900 ಬಾರಿ ಫೇಲ್ ಆದಾಗ, 999 ಬಾರಿ ಫೇಲ್ ಆದಾಗ ಯಾರನ್ನ ವೇಸ್ಟ್ ಅಂತ ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ, ಸರಿ ಸುಮಾರು 20 ವರ್ಷಗಳ ಸಂಶೋಧನೆ ರೀ, ನಾವೆಲ್ಲ ಇವತ್ತು ಒಂದು ಬೆಳಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕಿದು? ಇದನ್ನೇ ಇವತ್ತು ಜಡ್ಜು ಕೂಡ ಹೇಳಿದ್ದಾರೆ. ಪರೀಕ್ಷೆ ವಿಚಾರದಲ್ಲಿ ಒತ್ತಡ ಯಾಕೆ ಹೇರ್ತೀರಾ ನೀವು? ಬಾಲಕ ದಿಗಂತ್ ಪೋಷಕರಿಗೆ ಹೈಕೋರ್ಟ್ ಒಂದು ಪ್ರಶ್ನೆ ಕೇಳಿದೆ. ಅಲ್ಲಿ ದಿಗಂತ್ ಬಗ್ಗೆ ಮಕ್ಕಳ ಕಲ್ಯಾಣ ಸಮಿತಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅವರು. ಸದ್ಯ ಬೋಂದೆಲ್ ಮಕ್ಕಳ ಕಲ್ಯಾಣ ಸಮಿತಿ ವಶದಲ್ಲಿ ದಿಗಂತ್ ಇದೆ. ಮನೆಗೆ ಬರಲ್ಲ ಅಂತ ಇದ್ದಾನೆ ರೀ ಅವನು. ನಾನು ಮನೆಗೆ ಹೋಗಲ್ಲ ಅಳ್ತಾನೆ ಅವನು. ಅಂದರೆ ಯೋಚನೆ ಮಾಡ್ಕೊಳ್ಳಿ ನೀವು, ಯೋಚನೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾರನ್ನೂ ದೂರ್ತಾ ಇಲ್ಲ. ಪೋಷಕರಿಗೆ ಅವ್ರ ಆತಂಕ ಇದೆ ನಿಜ. ಮಗ ಸಕ್ಸಸ್ ಆಗಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಒಂದು ಒಳ್ಳೆ ಸಂಬಳ ಬರಬೇಕು ಅವನಿಗೆ. 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ ಸಂಬಳ ಬರಬೇಕು. ಒಂದು ಒಳ್ಳೆ ಹುಡುಗಿ ನೋಡೋ ಅವ್ನು ಮದುವೆ ಮಾಡಿಬಿಡ್ಬೇಕು. ಆನಂತರ ಅವನೊಂದು ಮನೆ ಕಟ್ಟಿಬಿಡಬೇಕು EMI ತೊಗೊಂಡು, ಒಂದು ಕಾರ್ ತೊಗೋಬೇಕು EMI ಕಟ್ಬಿಟ್ಟು, ಜೀವನ ಪೂರ್ತಿ EMI ಕಟ್ಕೊಂಡು 20 ವರ್ಷ 25 ವರ್ಷ ಕಟ್ತಾನೇ ಇರಬೇಕು ಅವನು. ಚೆನ್ನಾಗಿರ್ಬೇಕು ನನ್ನ ಮಗ, ಸರೀಕರ ಮುಂದೆ ಸಂಬಂಧಿಕರ ಮುಂದೆ ಅದ್ಭುತ ಅನಿಸ್ಬೇಕು ಅವನು. ಇದಲ್ವಾ? ಬರೀ ದಿಗಂತ್ ಪೋಷಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಲ್ಟಿಮೇಟ್ ಗೋಲ್ ಇದೇ ಆಗಿಬಿಟ್ಟಿದ್ದೆಲ್ರಿ. ಏನು ಮಾಡೋಣ? ಎಲ್ಲಾದರೂ ಕೇಳಿ ನೀವು, ಯಾರು ಮನೇಲಾದರೂ ಕೇಳಿ, ಕಂಪ್ಯಾರಿಸನ್. ಅವನು ಹಂಗೆ ಮಾಡ್ದ, ಇವಳು ಹಿಂಗೆ ಓದಿದ್ಲು, ಅವಳು ರ್ಯಾಂಕ್ ಅಂತೆ, ಇವನು ಅದು ಡಿಸ್ಟಿಂಕ್ಷನ್ ಅಂತ ಇದೆ. ಇವನು ಏನೋ ಪ್ರತಿಭೆ ಇರುತ್ತೆ ರೀ, ಗುರುತಿಸಿ ನೀವು ಅದನ್ನು. ಜಗತ್ತಲ್ಲಿ ಹಾಗಾದರೆ 100% ಅವ್ರು ಬಂದವ್ರು ಮಾತ್ರ ಬದುಕ್ತಾ ಇರಬೇಕಾಗಿತ್ತು ರೀ. ಇದೇ ಲಾಜಿಕ್ ನಿಜ ಆದರೆ 100, 95, 96 ಇಷ್ಟು ಬಂದಿರೋರು ಮಾತ್ರ ಬದುಕಬೇಕಾಗಿತ್ತು. ಇನ್ಯಾರು ಬದುಕೋಕ್ಕೆ ಅರ್ಹರೇ ಆಗ್ತಿರಲಿಲ್ಲ. ಹಾಗಾದರೆ ಆಫ್ಟರ್ ಆಲ್ ಯಾರು ಸ್ಕೇಲ್ ಇದು? ಒಂದು 100, 150 ವರ್ಷಗಳು ಇಷ್ಟು ಇರ್ಬೋದಾ ಎಕ್ಸಾಮ್ಗೆ? ಅಲ್ಟಿಮೇಟ್ಲಿ 100, 150 ವರ್ಷ. ಅದಕ್ಕೆ ಮುಂಚೆ ಏನು ಪ್ರತಿಭೆಗಳೇ ಇರಲಿಲ್ಲ, ದಡ್ರು ಎಲ್ಲ. ಆಗ ಒಂದು ಸ್ಕೇಲ್, ಒಂದು ಚೌಕಟ್ಟು. ಇವ್ರಿಗೇನೋ ಒಂದು ರೇಸಿಗೆ ಬಿಡೋಕೆ ಒಂದು ಸ್ಕೇಲ್ ಬೇಕು, ಸೀಟ್ಗಳಿಗೊಂದು ಸ್ಕೇಲ್ ಬೇಕು, ಇವ್ರಿಗೆ ಉದ್ಯೋಗ ಕೊಡೋಕೆ ಒಂದು ಸ್ಕೇಲ್ ಬೇಕು. ಸ್ಕೇಲ್ ಬೇಕಲ್ಲ. ಪ್ರತಿ ವರ್ಷ ಸಾವಿರಾರು ಲಕ್ಷಾಂತರ ಜನ ಇಂಜಿನಿಯರ್ಸ್ಗಳು ಬರ್ತಾರಲ್ರಿ, ಅವರು ನೀವು ಹೆಂಗೆ ಕೆಲಸ ಕೊಡೋದು? ನೀವು ಜಾಸ್ತಿ ತೊಗೊಂಡು ಕೆಲಸ ಕೊಡ್ತೀನಿ ನಾನು ಅಂತ. ಇದೆಲ್ಲ ಆಗಬಾರ್ದು. ವಿಚಾರಣೆಯನ್ನು ಮುಂದೂಡಿದ್ದಾರೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ. ಸದ್ಯಕ್ಕೆ ದಿಗಂತ್ ಅಂತೂ ನಾನು ಮನೆಗೆ ಹೋಗಲ್ಲ ಅಂತ ಕೂತಿದ್ದಾನೆ ಅವನು. ಈ ಥರ ಒತ್ತಡ ಹೇರಬೇಡಿ ಅಂತ ಹೇಳಿ ಜಡ್ಜ್ ಒಂದು ಕಡೆ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ಸೋಕ್ಕೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಚೆಕ್ ಮಾಡಿಕೊಂಡಾಗ ದಿಗಂತಿನ ಪ್ರಾಬ್ಲಮ್ ಏನು ಅಂದರೆ, ನೋಡಿ, ನಾವು ಕಂಪೇರ್ ಮಾಡಿಕೊಂಡಾಗ ಇವ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ಯಾರೂ ಟಾರ್ಚರ್ ಮಾಡಿಲ್ಲ, ಅವನೇ ಹೇಳ್ತಾ ಇದ್ದಾನೆ ಅದನ್ನು ಅಂತ ಪೊಲೀಸರ ಅಫಿಡವಿಟಲ್ಲಿ ಹೇಳ್ತಾ ಇದೆ. ನಿಜವಾಗಿಯೂ ಎಕ್ಸಾಮ್ ಬಂದಾಗ ಸಹಜ, ಓದ್ಕೊಳ್ಳೆ, ಮನೆಯಲ್ಲಿ ಮಗಳಿದ್ರೆ ಓದ್ಕೊಳ್ಳೆ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಓದ್ಕೊಳ್ಳಪ್ಪ, ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಜನರಲ್ ಆಗಿರುತ್ತೆ. ಅವ್ರವ್ರ ಸಾಮರ್ಥ್ಯಕ್ಕೆ ಅವ್ರು ಓದ್ತಾರೆ. ಸೊ ಇದರಲ್ಲಿ ಇವನಿಗೆ ಎಕ್ಸಾಮ್ದೇ ದೊಡ್ಡ ಟಾರ್ಚರ್ ಆಗಿಬಿಟ್ಟಿತ್ತಾ ಇವನಿಗೆ ಅಂತ ಪ್ರಶ್ನೆ ನನ್ನದು. ನಿಜಕ್ಕೂ ಕೂಡ ರಮಾಕಾಂತ್, ಈಗ ಮನೆಯವರ ವರ್ಷನ್ ಪ್ರಕಾರ ಅವ್ರು ಇನ್ನೂ ಕೂಡ ಒಂದು ಬೇರೆ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಕೇವಲ ಪರೀಕ್ಷೆ ಬೇಕಾಗ್ತಾ ಹೋಗಿಲ್ಲ ಅನ್ನುವಂಥದ್ದು. ಆದ್ರೆ ಪೊಲೀಸರಿಂದ ನಿನ್ನೆ ನಮ್ಗೆ ಬಂದಂತ ಮಾಹಿತಿಯ ಪ್ರಕಾರ ಕೂಡ ಇವತ್ತು ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ ಕೂಡ ಅದೇನ್ನ ಉಲ್ಲೇಖ ಮಾಡ್ತಿರುವಂತದ್ದು. ಅಂದ್ರೆ ಆತ ಮನೆಗೆ ಹೋಗೋದಿಕ್ಕೆ ಹೋಗ್ತಾ ಇಲ್ಲ, ವಾಪಸ್ ಮನೆಗೆ ಹೋಗೋದಿಕ್ಕೆ ಹೋಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಕೂಡ ಇವನನ್ನ ಪೋಷಕರಿಗೆ ಕೊಡೋಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ಆದ್ರೆ ಈಗ ಸದ್ಯ ಕೋರ್ಟ್ ಏನ್ ಮಾಡಿದೆ ಅಂದ್ರೆ, ಈ CWC ಮಕ್ಕಳ ಕಲ್ಯಾಣ ಸಮಿತಿ ಇಲಾಖೆ ಏನ್ ನಿರ್ಧಾರ ಕೈಗೊಳ್ತಾರೋ ಅದರ ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೀಲಿ ಅಂತ ಹೇಳಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲೂ ಕೂಡ ಪೋಷಕರ ಪರವಾಗಿರುವಂತಹ ವಕೀಲರು ಏನ್ ಮಾಡಿದ್ದಾರೆ ಅಂದ್ರೆ, ಆತನಿಗೆ ಪರೀಕ್ಷೆ ಇದೆ, ಪರೀಕ್ಷೆ ಕಾರಣವನ್ನ ಮುಂದಿಟ್ಟಿದ್ದಾರೆ ಜಡ್ಜ್ ಮುಂದೆ. ಈ ಸಂದರ್ಭ ಜಡ್ಜ್ ಅವರಿಗೆ ಒಂದು ರೀತಿ ಬುದ್ಧಿವಾದವನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಪರೀಕ್ಷೆ ವಿಚಾರವನ್ನ ಅಷ್ಟು ಗಂಭೀರ ಮಾಡಬೇಡಿ, ಆತ ಮುಖ್ಯ, ಬಾಲಕನ ಮನಸ್ಥಿತಿ ಅನ್ನುವಂಥದ್ದು ಮುಖ್ಯ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಇದು ಈ ವಿಚಾರದಲ್ಲಿ ಗಂಭೀರತೆಯನ್ನು ತಗೊಳ್ಕೊಳ್ಬೇಕು ನೀವು. ಆ CWC ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದೇ ಅಂತಿಮ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈಗ CWC ಮುಂದೆ ದಿಗಂತ್ ಪೋಷಕರು ಇನ್ನೇನು ಹೋಗ್ಲಿಕ್ಕಿದ್ದಾರೆ. ಅಲ್ಲಿ ದಿಗಂತ್ ಯಾವ ತರ ಹೇಳಿಕೆಯನ್ನ ಕೊಡ್ತಾನೆ, ಆತ ಮನೆಗೆ